ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಗದ್ದುಗೆ ಏರಿದ್ದಾರೆ ಸರ್. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಸಂತೋಷ ಆಗ್ತಾ ಇದೆ. ಅವ್ರು ಬಂದಿದ್ದು ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಇನ್ನೂ ನೋಡಬೇಕು ಏನಾಗುತ್ತೆ ಅಂತ. ಯಾರೂ ಕೈ ಕೊಡಲಿಲ್ಲ ಅಂದರೆ ಇನ್ನೂ 5 ವರ್ಷ ಮುಂದೆ ಹುಡ್ಕೊಂಡು ಹೋಗ್ತಾರೆ. ಇನ್ನು ಎಲ್ಲ ಜನಗಳು ತುಂಬ ಜನಕ್ಕೆ ಇಷ್ಟ ಆಗಿದೆ BJP ಬಂದಿರೋದು. ಯಾರೋ ಸುಮಾರು ಕ್ಯಾಂಡಿಡೇಟ್ ಎಲ್ಲ ಅವರು ಸ್ವಂತ ಇಲ್ಲ, ಅವರು ಮೋದಿ ಮುಖ ನೋಡಿಕೊಂಡೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಮೋದಿಯವ್ರಿಗೆ ಸಪೋರ್ಟ್ ಸಿಗಲಿ ಅಂತ ಕಳಿಸಿದ್ದಾರೆ ಎಲ್ಲ. ಅಲ್ಲ ಅಷ್ಟೇ ಅಲ್ಲ, ಇನ್ನೇನಿದೆ ಸರ್. 5 ವರ್ಷ ಪ್ರಧಾನಮಂತ್ರಿಯವರು 15 ವರ್ಷ ಪೂರೈಸ್ತಾರಂತೀರಾ? ಇದೊಂದು 5 ವರ್ಷ ಪೂರ ಕಂಪ್ಲೀಟ್ ಮಾಡಿ NDA ಸರ್ಕಾರನ. ಏನೋ ಏಜ್ ಫ್ಯಾಕ್ಟರ್ಸ್ ಇದೆಯಾ, 70 ವರ್ಷಕ್ಕೆ ರಿಟೈರ್ಡ್ ಅಂತಾರೆ. ಮುಂದಕ್ಕೆ ಏನಾಗುತ್ತೆ ಅಂತ ನಮ್ಗೆ ಐಡಿಯಾ ಇಲ್ಲ. ಬಟ್ NDA ಸರ್ಕಾರ ಅವರೊಟ್ಟಿಗೆ ಹೊಂದಾಣಿಕೆಯಿಂದ ನಡ್ಕೊಳ್ತಂತೀರಾ ಮಿತ್ರ ಪಕ್ಷಗಳೆಲ್ಲ? ನೋಡಬೇಕು, ಅವರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ NDA ಇದರಲ್ಲೇ ಗೆದ್ದಿದ್ದಾರೆ. ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರು. ಸತತ 2014, 2019ರಲ್ಲಿ ಆರಿಸಿ ಬಂದು PM ಆದಂಥ ನಮ್ಮ ನರೇಂದ್ರ ಮೋದಿ ಅವರು ಈ ಬಾರಿ ಹ್ಯಾಟ್ರಿಕ್ ಹೊಡೆದಿದ್ದಾರೆ. ಈ ಬಗ್ಗೆ ಏನಂತೀರಿ ಸರ್? ಹ್ಯಾಟ್ರಿಕ್ ಹೊಡೆದ ಹ್ಯಾಟ್ರಿಕ್ ಸ್ಟಾರ್ ಅಂತಲೇ ಹೇಳಬೇಕು. ಅವರು ಒಂಥರ ಏನಂತ ನಾವು ಏನೇ ಹೇಳಿದ್ರು ಕಮ್ಮಿನೇ ಆಗುತ್ತೆ. ಅದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಜನಗಳಿಗೆ ಅನುಕೂಲ ಮಾಡಬೇಕು ಅಷ್ಟೇ ಸರ್, ಇನ್ನೇನಿಲ್ಲ. ಅವರು ಮೂರು ಸಲ ಅಲ್ಲ, ಇನ್ನೂ 10 ಸಲ ಬೇಕಾದ್ರೆ ಹೊರಗೆ ಹೇಳ್ತಾರೆ. BJPನೇ ಇರುತ್ತೆ ಅಷ್ಟೇ ಸರ್, ಸಿಂಪಲ್, ಇನ್ನೇನಿಲ್ಲ. ಈ ಬಾರಿ ಡೆವಲಪ್ಮೆಂಟ್ ಮಾಡೋದಾದರೆ ನರೇಂದ್ರ ಮೋದಿ ಅವರು ಏನೆಲ್ಲ ಡೆವಲಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಸರ್? ಡೆವಲಪ್ಮೆಂಟ್ ಅಂತ ಲೆಕ್ಕ ತೊಗೊಂಡ್ರೆ ನೋಡಿ, ಟ್ರೀಸ್ ಇಲ್ಲ. ಫಸ್ಟು ಟ್ರೀಸ್ ಇದು ಮಾಡಬೇಕು. ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ. ಆಮೇಲೆ ಕೆಲವೊಂದು ಯಾವುದೋ ಕೆಲಸಗಳು ಎಲ್ಲ ಪೆಂಡಿಂಗ್ಗಳಿದೆ. ಏನಂತ ಹೇಳ್ತಾರೆ, ಈ ಮರ ಇದು ಮಾಡೋದು ಯಾವುದೇ ನೋಡಿ, ಮಳೆ ಬಂದರೆ ಒಂದು ಮರ ಬಿದ್ದೋದ್ರೆ ಎಲ್ಲ ರೋಡ್ಗೂ ಮರ ಬಿದ್ದೋಗಿದೆ ಬೆಂಗಳೂರುಗಳಲ್ಲಿ. ಅದೆಲ್ಲ ತೆಗೆಸ್ಬೇಕು, ಮಾಡಬೇಕು. ಡ್ರೈನೇಜ್ ಫೆಸಿಲಿಟಿ ಕರೆಕ್ಟಾಗಿಲ್ಲ. ಮತ್ತು ವಾಟ್ರ್ ಪ್ರಾಬ್ಲಮ್ ಇದೆ. ಅದೆಲ್ಲ ಸ್ವಲ್ಪ ನೋಡಬೇಕು. ಯಾಕಂದರೆ ಎಲ್ಲರೂ ಅವರೇ ನೋಡೋಕ್ಕಾಗಲ್ಲ. ಅವ್ರವ್ರ ಜಾಗದಲ್ಲಿ ಅವ್ರವ್ರು ಯಾರು ಏನಕ್ಕೆ ಕೆಲಸ ಮಾಡ್ತಾಯಿದ್ದಾರೋ ಅದು ನೋಡಬೇಕು. ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಆವಾಗ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಅಷ್ಟೇ, ಇನ್ನು ಅದಕ್ಕಿಂತ. ಸರ್, ಈ NDA ಒಂದು ಸರ್ಕಾರ 5 ವರ್ಷ ಪೂರೈಸುತ್ತಂತೀರಾ? 100% ಆಗುತ್ತೆ ಸರ್. ಅದೇ ಹೇಳಲ್ವಾ, ಅವರು ಹೆಂಗೆ ಇದು ಮಾಡ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸಿಷನ್ ಅನ್ನೋದು ನಾವು ಕೊಟ್ಟಿದ್ದೀವಿ ಅವ್ರ ಮೇಲೆ. ಇವ್ರು ಮಾಡ್ತಾರೆ, ನಂಬಿಕೆ ಇಟ್ಟಿದ್ದೀವಿ. ಜನಗಳೆಲ್ಲ ಒಂದು ನಂಬಿಕೆ ಇಟ್ಟಿದ್ದಾರೆ. ಆ ಜನಗಳ ನಂಬಿಕೆನ ಯಾವುದೇ ರೀತಿ ಇದು ಮಾಡ್ದಂಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಸಿಂಪಲ್. ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದ್ದೇ ಇರ್ತಾರೆ. ಸರ್, ಈ ಬಾರಿ ಅವರೇ ಹೇಳಿದಂತೆ ಇಂಡಿಯಾ GDPನ 3ನೇ ಸ್ಥಾನಕ್ಕೆ ಹೋಯ್ತೀನಿ ಅಂತ ಹೇಳಿದರು ಈ ಹಿಂದೆ. ಆ ರೀತಿ ಮಾಡಿ ತೋರಿಸ್ತಾರಾ ಅಂತ ಈ ವರ್ಷ? ಸರ್, ಅದು ನೋಡಿ, ಒಬ್ಬರ ಕೈಲಿಲ್ಲ ಡಿಸಿಷನ್ ಅನ್ನೋದು. ಜನಗಳ ಮೇಲೆ ಇರುತ್ತೆ. ಎಷ್ಟೋ ಕೋಟಿ ಜನಗಳ ಮೇಲೆ ಇರುತ್ತೆ ನಿರ್ಧಾರ ಅನ್ನೋದು. ಒಬ್ಬರು ಇಂಡಿವಿಜುವಲ್ ಆಗಿ ನಾವೇನು ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಟೀಮ್ ವರ್ಕ್ ಇರಬೇಕು, ಯಾರೇ ಆಗಲಿ. ಈಗ ನಾವು ಒಂದು ಪ್ರೈವೇಟ್ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ನಮ್ದೊಂದು ಟೀಮ್ ಎಫರ್ಟ್ ಹೆಂಗಿರುತ್ತೋ ಅದೇ ಥರ ಒಂದು ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ಯಾರು ಮಾಡ್ತಾರೋ ಅವ್ರದ್ದು ಒಂದು ಟೀಮ್ ಸಪೋರ್ಟ್ ಇದ್ದು ಮಾಡಬೇಕು ಅಷ್ಟೇ ಹೊರತು ನನ್ನ ಮೇಲೆ ನಾನು ನಿನ್ನ ಮೇಲೆ ಅಂತ ಹಾಕೊಂಡ್ರೆ ಇಲ್ಲಿ ಯಾವ ಕೆಲಸನೂ ಆಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.